ಎಸ್ ಸರ್. ಗೆಳೆಯ, ನನ್ನ ಜೀವದ ಗೆಳೆಯ, ನೋಡು, ನಾನು ರೋಬೋಟ್ ಕೈನ ರೆಡಿ ಮಾಡಿದ್ದೀನಿ. ನೀನು ಇದನ್ನ ಹಾಕೊಂಡು ಯಾವ ಕೆಲಸ ಬೇಕಾದ್ರೂ ಮಾಡ್ಬೋದು. ನೋಡು. ನೋ ಥ್ಯಾಂಕ್ ಯು. ನಾನು ನನ್ನ ಕೈಯಿಂದನೇ ಎಲ್ಲ ಕೆಲಸನೂ ಮಾಡ್ಬಿಡ್ತೀನಿ. ಹಲೋ ಮೋಟು ಪತ್ಲು, ನೀವಿಬ್ರು ಇಲ್ಲಿಗೆ ಬಂದಿದ್ದು ತುಂಬಾ ಒಳ್ಳೇದಾಯ್ತು. ನಡೀರಿ, ಹೋಗಿ ದೊಡ್ಡ ದೊಡ್ಡ ಪೋಸ್ಟರ್ನ ಹಾಕಿ ಬಂದ್ಬಿಡೋಣ. ಯಾವ ಪೋಸ್ಟರ್ ಹಚ್ಬೇಕಪ್ಪ? ಅಲ್ಲಿ ನೋಡಿ, ಡಾಕ್ಟ್ರನ್ನ ರೋಬೋ ಹೆಣ್ ಮಾಡಿದ್ದಾರೆ. ಇದನ್ನ ಹಾಕೊಂಡು ನಾವು ಯಾವ ಕೆಲಸ ಬೇಕಾದ್ರೂ ಮಾಡಬಹುದು. ಈ ನಮ್ಮ ನಗರದ ಜನರಿಗೆ 2 ದಿವಸ ಫ್ರೀ ಟ್ರಯಲ್ ಆಫರ್ ಕೊಡೋಣ ಅಂತ ಅನ್ಕೊಂಡಿದೀವಿ. ಅಯ್ಯೋ, ಪೋಸ್ಟ್ ಯಾಕೆ ಬೇಕು? ಗೆಳೆಯ ಏನಕ್ಕಿರೋದು? ನನ್ನ ಕೈ ಕೊಡಿ, 2 ದಿನಕ್ಕೆ ನಾನು ಫ್ರೀ ಟ್ರಯಲ್ ಮಾಡ್ಬಿಡ್ತೀನಿ. ಮೊಟ್ಟು, ನನ್ನ ಗೆಳೆಯ, ನನ್ನ ಜೀವದ ಗೆಳೆಯ, ತಗೋ ಇದನ್ನ ಕೈ ಹಾಕೊಂಡು ಕೆಂಪಟ್ಟನ್ನ ಒತ್ತು. ಆಯ್ತು. ನೀನ್ ಯಾವ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ಆ ಕೆಲಸನ ಈ ಕೈ ಮಾಡುತ್ತೆ. ನಡಿ ಕೈಯಣ್ಣ, ಈ ರೂಮಲ್ಲಿರೋ ಕಸನೆಲ್ಲ ತೆಗಿ. ಅಯ್ಯಯ್ಯೋ, ಕಸ ಅಂತ ನಾನು ಎದ್ದು ಬಿಸಾಕ್ಬಿಡ್ತು. ಇದನ್ನ ಖಂಡಿತ ನೀವು ಸರಿಯಾಗಿ ಮಾಡಿಲ್ಲ ಡಾಕ್ಟ್ರೆ. ಯಾರಾದ್ರೂ ನನ್ನ ಇಲ್ಲ ತೆಗೆದಾಕ್ಬಿಡಿ ಬೇಗ ಪ್ಲೀಸ್. ಓಕೆ ಕೈಯಣ್ಣ, ಈ ಗಸಗಸನ ಅಲ್ಲಿಂದ ಎದ್ದು ಬಿಸಾಕು. ಅಯ್ಯಯ್ಯೋ, ಮೋಟು, ಅಲ್ಲಿ ನೋಡು ಪಾಪ, ಅವ್ನಿಗೆ ಎಲ್ಲರೂ ಸೇರ್ಕೊಂಡು ನಾಯಿ ಹೊಡಿತಾ ಇದ್ದಾರೆ. ಈ ರೋಬೋಟ್ ಹ್ಯಾಂಡ್ಗೆ ಕೆಲಸ ಕೊಡೋ ಟೈಮ್ ಬಂತು ಕಣ. ಸರಿಯಾಗಿ ಹೇಳ್ದ ಕಡೆ, ನಾವು ಎಲ್ಲರೂ ಅಲ್ಲಿ ಹೋಗಿ ನೋಡೋಣ. ನಿಮ್ ಕೈಯಿಂದ ಯಾಕೆ ಇಷ್ಟು ಕಷ್ಟ ಕೊಟ್ಕೊಳ್ತಾ ಇದ್ದೀರಾ ಫ್ರೆಂಡ್ಸ್ ಅಂದ್ಬಿಟ್ಟು ಹೇಳೋಣ. ನಾವು ಈ ರೋಬೋ ಕೈಯಿಂದ ಮನುಷ್ಯನ್ ಚೆನ್ನಾಗಿ ತಳ್ಸೋಣ. ಅಯ್ಯೋ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ ಕಣೋ. ಈ ರೋಬೋಟ್ ಹ್ಯಾಂಡಿಂದ ಅವನ್ನ ಬಿಡಿಸೋಣ ಅಂತ ಹೇಳಿದ್ದು. ಓಹೋ, ಆಗ ರೋಬೋ ಕೈಯಣ್ಣ, ಹೋಗಿ ಆ ಜನರ ಕೈಯಲ್ಲಿ ಒದೆ ತಿಂತ ಇರೋರ್ನ ಹೋಗಿ ಕಾಪಾಡ್ಕೊಂಬ. ಕನಸಲ್ಲೂ ಈ ದಿನದ ಆಗಮನ ಎಣಿಸಿರ್ಲಿಲ್ಲ. ಓಟು ನಮ್ಮನ್ನ ಕಾಪಾಡ್ತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಥ್ಯಾಂಕ್ ಯು, ಧನ್ಯವಾದ, ನಮಸ್ಕಾರ ಗೆಳೆಯ, ಬಾಯ್ ಬಾಯ್, ಟಾಟಾ, ಅಯ್ಯೋ ಮತ್ತೆ ನೋಡೋಣ. ಓಕೆ ಬಸ್ ಬಸ್, ಕವಿತಾ ಇದು 2 ಲೈನ್ ಬಹಳ ಚೆನ್ನಾಗಿತ್ತು. ಆಮೇಲೆ ನೀವು ಮಾತಾಡಿದಲ್ಲ ಯಾಕೋ ಕವನ ಅನ್ನಿಸ್ಲಿಲ್ಲ. ಏ ದಡಿಯ, ನಾನು ಕವನ ಹೇಳಿಲ್ಲ ಕಣಯ್ಯ. ನಡಿ, ಸುಮ್ನೆ ಕೆಲಸ ವೇಸ್ಟ್ ಮಾಡಬೇಡ. ನಾನು ಮೋಟಿಗೆ ಥ್ಯಾಂಕ್ಸ್ ಹೇಳ್ದೆ ಕಣ ದಡಿಯ. ಯಾರು ನಮ್ಮ ಬ್ಯಾಂಕ್ ನ ಲೂಟಿ ಮಾಡ್ಕೊಂಡು ಹೋಗ್ತಾ ಇದ್ದ, ಅವನ್ನ ನಾವು ಕಷ್ಟಪಟ್ಟು ಹಿಡಿದಿದ್ವಿ. ನೀವು ಅವನ್ನ ಬಿಡಿಸಿದ್ರ? ಏನಪ್ಪ ಕಥೆ? ಅಯ್ಯೋ ರೈಲು, ಮೋಟು ಟ್ರಕ್ ತಗಲಾಕೊಂಡ್ಬಿಟ್ಟೈತ್ ಕಣೋ. ಟ್ರೈನ್ ಬೇರೆ ಬರ್ತಾ ಇದೆ, ಬೇಗ ರಿಜಿಸ್ಟ್ರಿ ಮಾಡು. ಖಾಲಿ ಹೋಟೆಲ್ ಓಡಲ್ಲ ಕಣೋ, ಹಸು ತುಂಬಾ ಆಗಿದೆ, ನೀನೇ ಯೋಚಿಸು. ರೋಬೋಟ್ ಕೈ ಹೇಳಪ್ಪ ಟ್ರೈನ್ ನಿಲ್ಲಿಸು ಅಂತ. ಅಣ್ಣ, ಟ್ರೈನ್ ನಿಲ್ಲಿಸು. ಮೋಟು ಅಣ್ಣ, ನಿಮ್ಮ ಜಾದು ಹೆಂಗೆ ಮಾಡ್ಬಿಟ್ರಿ? ನಿಮ್ದು ಈ ಜಾದು ಬಹಳ ಚೆನ್ನಾಗಿತ್ತು, ಕಾಪಾಡ್ಬಿಟ್ರಿ. ಇದು ರೋಬೋ ಕೈನ್ ಕೈ ಚಳಕ ಸಿಂಗು. ಏನಾಗ್ತಿದ್ಯಪ್ಪ ಇದು? ಏನೋ ಬೆಂಕಿ ಎಲ್ಲ ಬರ್ತಾ ಇದ್ದಲ್ಲ ಕೈಯಲ್ಲಿ. ಅಯ್ಯೋ, ಅರೆ ಅರೆ, ಅಯ್ಯೋ, ಸಾರಿ, ನಾನಲ್ಲ, ಈ ಕೈ ಹೊಡಿತಾ ಇದ್ದೆ, ನಾನಲ್ಲ ಕಣೆ, ನೋಡು. ಅವ್ನು ನಮ್ ಡ್ರೈವರ್ ಹೊಡಿತಾ ಇದ್ದಾರೆ, ಬಿಡ್ಕೊಡಿ ಅವ್ನ, ಹೊಡರೆ. ಅಯ್ಯೋ, ಕಾರ್ ಸೈಡ್ ಹಾಕೋ, ಬೇಗ ಹಾಕೋ. ಏನ ಇಲ್ಸಿ ಹಾಕೋ. ಮುಚ್ಚ ಬಾಯ್ನ, ನೋಡು ಪಾಪ, ಬಾಕ್ಸರ್ ಕಾರು ಮಧ್ಯದಲ್ಲಿ ಸಿಕ್ಕಾಕೊಂಡ್ಬಿಟ್ಟೈತೆ. ನಿನ್ ಕೈಗೆ ಹೇಳು, ಅದನ್ನ ಸೈಡ್ಗೆ ಹಾಕ್ಬಿಟ್ಟು ಆಮೇಲೆ ತಳ್ಳಿ ಸ್ಟಾರ್ಟ್ ಮಾಡೋಣ ನಾವು. ನಾನ್ ಹೇಳೋದಿಲ್ಲ ಬದ್ಲು, ಈಗಾಗ್ಲೇ ನಮ್ಗಿದೆ ಬಲ್ ಕೆಲಸ ಕೊಟ್ಬಿಟ್ಟಿದೆ, ನಾನ್ ಹೇಳಲ್ಲ. ಕೆಲಸ ಆಯ್ತು ಸರ್. ಏನೋ ಮಾಡಿದೆ ನೀನು? ನಾನು ಕಾರ್ನ ಕಷ್ಟಪಟ್ಟು ಸೈಡ್ ನಿಲ್ಲಿಸ್ದೆ, ಟ್ರಾಫಿಕ್ ಜಾಮ್ ಆಗುತ್ತೆ ಅನ್ಕೊಂಡೆ. ನೀನ್ ನೋಡಿದ್ರೆ ತಗೊಂಡು ಅಲ್ಲೇ ನಿಲ್ಸಿದ್ಯಾ? ನಾನು ನಿನ್ನ ಸುಮ್ಮನೆ ಬಿಡಲ್ಲ. ತಗೋ, ನೀನೊಬ್ನ ನಿಂತ್ಕೊಂಡು ಏನೋ ಮಾಡ್ತಿದ್ಯಾ? ಹೋಗು, ನಿನ್ ಸ್ನೇಹಿತನ ಜೊತೆ ಹೋಗು. ಇನ್ನು ಮಾಡು ಬಾಕ್ಸ್ ಅಣ್ಣಂಗೆ ಸಹಾಯ. ಇವತ್ತೇನಾರು ನಾನು ಬಚಾವಾರ, ಇನ್ನು ಯಾವತ್ತೂ ಅವ್ನಿಗೆ ಹೆಲ್ಪ್ ಮಾಡಲ್ಲಪ್ಪ.
ಕೈಯಣ್ಣ ಬಾಕ್ಸರ್ ಕಾರ್ನ ತೆಗೆದು ವಾಪಸ್ ಇಟ್ಬಿಡೋಣ. ಏನ ಮಾಡ್ದೆ ನೀನು? ನೀನು ಬಿಡಲ್ಲ, ಸುಮ್ಮನೆ ಬಿಡಲ್ಲ. ಡಾಕ್ಟ್ರು ಮುನ್ಸ್ವಾಮಿ ರೆಡಿ ಮಾಡಿರೋದು ಯಾವ್ದೋ ನೆಟ್ಕಿರಲ್ಲ ಕಣ, ಮೊದಲು ತೆಗೆದು ಬಿಸಾಕೋ ಇದನ್ನ. ಓಕೆ ಸರ್. ಅಯ್ಯಯ್ಯೋ ಅಯ್ಯೋ ಕ್ಷಮಿಸೋಣ ಕೈಯಣ್ಣ, ಬಾಯಿ ತಪ್ಪಂಗ್ ಅನ್ಬಿಟ್ಟೆ. ಇನ್ನೊಂದ್ಸಲ ಯಾವಾಗ್ಲೂ ಹಂಗೆ ಹೇಳೋದಿಲ್ಲಣ್ಣ. ಏ ಮೋಟು, ನನ್ನ ಗೆಳೆಯ, ನನ್ನ ಜೀವದ ಗೆಳೆಯ, ಈ ಕೈ ಹೆಂಗಪ್ಪ ಕೆಲಸ ಮಾಡ್ತಿದೆ? ಅಣ್ಣ ಈ ಕೈಯಣ್ಣ ನನ್ನ ಜೀವನನೇ ಹಾಳು ಮಾಡ್ತಾ ಇದ್ದಾನೆ. ದಯವಿಟ್ಟು ಇದನ್ನ ಕಿತ್ ಬಿಸಾಕಣ್ಣ ಹೆಂಗಾರು ಮಾಡಿ ಪ್ಲೀಸ್. ಅದನ್ನ ಯಾಕಪ್ಪ ಅಷ್ಟೊಂದು ಗುಟ್ಟಾಗಿ ಹೇಳ್ತಿದ್ಯಾ ನೀನು? ಕೈ ತೆಗಿಬೇಕು ಅಂದ್ರೆ ಜೋರಾಗ ಹೇಳಪ್ಪ, ಹೆದರುವಂತದ್ದೇನಿದೆ? ಮೆತ್ತಗೇಳು ಡಾಕ್ಟ್ರು ಮುನ್ಸ್ವಾಮಿ, ಅದಕ್ಕೆಲ್ಲ ಕೇಳಿಸುತ್ತೆ. ಅದು ರೋಬೋಟ್ ಕೈ, ಅದೇನ್ ಮನುಷ್ಯ ಅಲ್ಲ. ಆಯ್ತು, ನಿಮ್ ಕಥೆಯಲ್ಲಿ ಮುಗೀತು. ನಿಮ್ ಕೊನೆ ಆಸೆ ಏನಾದ್ರು ಇದ್ರೆ ಹೇಳ್ಬಿಡ್ರಿ. ಹೊರಟಾಯ್ತು, ರೋಬೋಟ್ ಕೈ ಹೊರಟಾಯ್ತು. ಡಾಕ್ಟ್ರು ಮುನ್ಸ್ವಾಮಿ, ನೀನು ಎಡವಟ್ಟು ನಾನಿನ್ನೇ ತಗೊಂಡವಪ್ಪ. ಅದನ್ನ ಯಾರು ಹಿಡ್ಕೊಳ್ರಪ್ಪ, ಇನ್ನೇನ ಮಾಡುತ್ತಾ ಇದು? ಎಲ್ಲೋ ಬಿಟ್ಟೆ ಕೈಯಣ್ಣ, ನನ್ಗೆ ತುಂಬಾ ಗೋಳಿಕೊಂಬಿಟ್ಟೆ. ಇವತ್ತು ನೀನ್ ಸುಮ್ಮನೆ ಬಿಡಲ್ಲ ನಾನು. ನಾನು ಅದನ್ನ ನಟ್ಟು ಬೋಲ್ಟು ಎಲ್ಲ ಲೂಸ್ ಮಾಡ್ಬಿಟ್ಟು ಸ್ಪೇರ್ ಪಾರ್ಟ್ಸ್ ಎಲ್ಲ ಬೇರೆ ಬೇರೆ ಇಟ್ಬಿಡ್ತೀನಿ. ದೊಡ್ಡಣ್ಣ ಇದನ್ನ ತಡಿ ಪ್ಲೀಸ್. ಅಮ್ಮ ಅಯ್ಯ ಅಮ್ಮ, ನಾನ್ ತಪ್ಪು ಮಾಡ್ದೆ ಇದ್ರು ಯಾಕೆ ಯಾವಾಗ್ಲೂ ನನಗೆ ರೀತಿ ಹೊಡ್ತಾ ಬೀಳುತ್ತೆ? ಅಯ್ಯಪ್ಪ, ಏನ್ ಮಾಡ್ಲಿ ಈಗ? ಅಯ್ಯಪ್ಪ, ಅಯ್ಯೋ, ಅಯ್ಯೋ. ಯಾರು ಕಾಪಾಡಿ. ಬಡಿ. ಮತ್ತೆ ಹೋಯ್ತಪ್ಪ, ಅದೇನಾರ ನನ್ನ ಕೈಗೆ ಸಿಗ್ಲಿ, ಅದನ್ನ ಏನ್ ಮಾಡ್ತೀನಿ ನೋಡ್ತಾ ಇರು. ಅಯ್ಯೋ, ಈಗ ಅದು ನಮ್ಮನ್ನ ರಿಪೇರಿ ಮಾಡ್ಬಿಟ್ಟಿದ್ಯಲ್ಲಪ್ಪ. ಅದು ಆ ಕಡೆ ಹೋಯ್ತು, ನಡಿರಿ ಹೋಗಿ ನೋಡೋಣ. ಈ ಸರಿ 4 ಕಡೆನೂ ನೋಡಿ. ಕಬಡ್ಡಿ, ಅಯ್ಯಪ್ಪ, ಅಯ್ಯಪ್ಪ, ಕಬಡ್ಡಿ, ಅಯ್ಯೋ. ಅಯ್ಯಮ್ಮ, ನೀವೆಲ್ಲ ರಸ್ತೆಯಲ್ಲಿ ಕೂತ್ಕೊಂಡು ಯಾಕೆ ಹೀಗೆ ಅಳ್ತಾ ಇದ್ದೀರಾ? ಚಿಂಗಮ್ ಸರ್, ಒಂದು ರೋಬೋ ಕೈ ಇದೆ ಸರ್, ಅಲ್ಲಿ ನೋಡಿ ಸರ್, ಅದು ಓಡೋಗ್ತಾ ಇದೆ. ಅದನ್ನ ತಡೀರಿ ಸರ್, ಅದು ನಮ್ಮ ನಗರದ ಶಾಂತಿ ಹಾಳು ಮಾಡ್ತಿದೆ ಸರ್. ಚೆಂಗಮ್ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ಅಯ್ಯಮ್ಮ, ಅಯ್ಯಮ್ಮ, ಹೆಲ್ಪ್! ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ಪೊಲೀಸ್ ಹಾಗೆಲ್ಲ ಹೊಡಿಬಾರ್ದು. ನೀನ್ ಅಪರಾಧಿನ. ನಿಂತ್ಕೋ, ನಿನ್ ಮೇಲಾಣೆ, ನನ್ನ ಮೇಲಾಣೆ. ಅಯ್ಯಪ್ಪ, ನಿಂತ್ಕೋ. ಬೇಗ ಯೋಚನೆ ಮಾಡ. ಖಾಲಿ ಹೊಟ್ಟೆಲ್ಲ ತಲೆ ಓಡಲ್ಲ ಕಣೋ, ನೀನೇ ಯೋಚ್ಸೋ ಪತ್ಲು. ಐಡಿಯಾ. ಅಯ್ಯೋ ಅಮ್ಮ. ಇನ್ಯಾವತ್ತೂ ಈ ಕೈ ಯಾರಿಗೂ ತೊಂದರೆ ಕೊಡಲ್ಲಪ್ಪ. ಬ್ಯಾಟ್ರಿ ಇಲ್ದೆ ನೀ ಇಷ್ಟೆಲ್ಲ ಆಟ ಆಡ್ದೆ ಅಲ್ಲ, ಅಕಸ್ಮಾತ್ ಆ ಬ್ಯಾಟ್ರಿ ಏನಾದ್ರೂ ಮತ್ತೆ ಈಗ ಹಾಕ್ಬಿಟ್ರೆ ಇದು ಇನ್ನೇನ್ ಮಾಡ್ತಿತ್ತೋ ಏನೋ ಗೊತ್ತಿಲ್ಲ. ಏ ಮೋಟು, ಏನಪ್ಪ ಮಾಡಿದೆ ನೀನು? ಬ್ಯಾಟ್ರಿ ತೆಗ್ಯೋ ಬೇಗ. ಏನೋ ನೀನು ಅಯ್ಯಪ್ಪ, ಪತ್ಲು, ಇವತ್ತು ನಿಂಗೆ ತುಂಬಾ ಕೆಲಸ ಇದೆ ಕಣೋ. ಮೊದ್ಲು ಮನೆ ಕ್ಲೀನ್ ಮಾಡು, ಆಮೇಲೆ ಬಟ್ಟೆ ಒಗೆದ್ರೆ ಆಯ್ತು ಕಣೋ. ಪ್ರತಿದಿನನು ನಾನೇ ಮನೆ ಕೆಲಸ ಮಾಡೋದು. ನೀನ್ ಯಾವಾಗ ಮಾಡೋದು? ನಾನ್ ನಾಳೆ ಮಾಡ್ತೀನಿ ಕಣೋ ಪತ್ಲು. ನಾಳೆ ಯಾವಾಗ ಬರುತ್ತೆ? ನಾಳೆ ನಂಬೇಡ. ನಾಳೆ ಬರೋದಿಲ್ಲ ಅಂತಂದ್ರೆ ಅದ್ರಲ್ಲಿ ನಂದೇನ್ ತಪ್ಪೇಳು? ಇವತ್ ನೀನು ಕೆಲಸ ಮಾಡ್ತೀಯೋ ಇಲ್ಲೋ ಹೇಳೋ. ಅಯ್ಯೋ, ಮಾಡ್ತೀನಿ ಬಿಡಪ್ಪ. ಏನೋ ಗುಂಡ್ಗಿದ್ಯಾ ಅಂತ ತೆಳಗಿರೋ ನನ್ನನ್ನು ಎದುರಿಸ್ತೀಯನ ನೀನು? ಹೇಳ, ಇವತ್ತಿಷ್ಟೇ ಬಟ್ಟೆ ಇರೋದು ಇವತ್ತು.
ಮೋಟು ನನ್ನ ಗೆಳೆಯ, ನನ್ನ ಜೀವದ ಗೆಳೆಯ, ಏನ್ ಮಾಡ್ತಿದ್ಯಪ್ಪ? ದೊಡ್ಡಣ್ಣ ಶೇವಿಂಗ್ ಮಾಡಿಸ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೇಣ. ದಿನಾ ಶೇವಿಂಗ್ ಮಾಡ್ಕೊಳ್ಳೋದು ಸ್ವಲ್ಪ ತಲೆನೋವಿನ ಕೆಲಸ ಅಲ್ವಣ. ಎಷ್ಟೋ ಸರಿ ಬ್ಲೇಡು ನನ್ನ ಕೆನ್ನೆನೆಲ್ಲ ಕುಯ್ದಾಕ್ ಬಿಟ್ಟಿದೆ ಕಣ. ಅದಕ್ಕೆ ಯಾಕಪ್ಪ ಯೋಚನೆ ಮಾಡ್ತೀಯಾ? ನೋಡು, ಇದು ಶೇವಿಂಗ್ ಕ್ರೀಮು. ಇದನ್ನ ಮಕ್ಕಕ್ಕೆ ಹಾಕೊಂಡು 10 ನಿಮಿಷ ಆದ್ಮೇಲೆ ತೊಳ್ಕೋ ಸಾಕು, ಕೂದಲೆಲ್ಲ ಉತ್ತರಾಗಿರುತ್ತೆ. ಬ್ಲೇಡಿನ ಅವಶ್ಯಕತೆನೇ ಇಲ್ಲಪ್ಪ. ಹಂಗಂತೇಣ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ವೆರಿ ಮಚ್. ಏಮಟು ಹೇಗ್ ಮಾಡ್ಕೊಂಡು ಹೇಳ ಈ ಶೇವಿಂಗ್ ಕ್ರೀಮ್ ಹೆಂಗಿದೆ ಅಂತ. ಯಾಕೆಂದ್ರೆ ನಾವು ಇದ್ರ ಬಿಸ್ನೆಸ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ, ಅದಕ್ಕೆ. ಆ? 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 10 ನಿಮಿಷದಲ್ಲಿ ಬಟ್ಟೆ ಹೋಗಿ ಅಂತ ಹೇಳವನೆ. ಹೋಗಿಲಿಲ್ಲ ಅಂದ್ರೆ ಅದ್ ಏನ್ ಎಡವಟ್ ಮಾಡ್ತಾನೋ ಗೊತ್ತಿಲ್ಲ. ಏನ್ ಮಾಡ್ತೀಯಾ? ನೀನೇನ್ ಹೇಳ್ಬೇಕು ಅಂತಿದ್ಯಾ? ಇವತ್ತೇನಾದ್ರು ಮಾಡಿ ಆ ಮೋಟು ಹತ್ರ ನಾನು ಸ್ಪೀಡ್ ತೀರಿಸ್ಕೋಬೇಕು. ಯಾವಾಗ್ಲೂ ದಪ್ಪ ಇದ್ದೀನಿ ಅಂತ ಪತ್ಲುಗೆ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾನೆ. ಪತ್ಲು, ಯೋಚನೆ ಮಾಡು. ಆ ಮೋಟು ಶೇವಿಂಗ್ ಕ್ರೀಮ್ ಹಾಕ್ತಾನಲ್ಲ, 10 ನಿಮಿಷ ಆದ್ಮೇಲೆ ತೊಳಿಯಕ್ ಹೋಗ್ತಾನೆ. ನೀನ್ ಅದನ್ನ ತೊಳಿಯಕ್ ಬಿಡ್ಬೇಡ. ಹಂಗೆ ಆಟ ಆಡ್ಸು, ಅದು ಹಂಗೆ ಕಚ್ಕೊಂಡ್ಬಿಡುತ್ತೆ. ಆಗ ಏನೋ ಒಂದು ಎಡವಟ್ಟಾಗುತ್ತೆ. ಅದೇನಾದ್ರು ಆಗಲಿ, ನೀನ್ ಅವನ ಹತ್ರ ಸೇಡ್ ತೀರಿಸ್ಕೋ. ಅಯ್ಯೋ ಬೇಡ ಪತ್ಲು, ನೀನ್ ಆತರ ಮಾಡ್ಬೇಡ. ನಾನು ಆ ಕೆಲಸ ಮಾಡೇ ಮಾಡ್ತೀನಿ. ಅವನಿಗೆ ಬುದ್ಧಿ ಕಲಿಸ್ತೀನಿ. ಶಕ್ತಿ ದೊಡ್ಡದು, ಯುಕ್ತಿ ದೊಡ್ಡದು ಅಂತ. ಕೊಡಪ್ಪ, ನಾನೇ ಹಾಕ್ತೀನಿ, ನೀನ್ ಆರಾಮಾಗಿ ಕೂತ್ಕೋ. ಅಯ್ಯೋ, ನನ್ನ ತಲೆ ಮೇಲೆಲ್ಲ ಯಾಕೆ ಹಾಕಿದ್ಯೋ? ಅಯ್ಯೋ, ನೀನು ಕಟಿಂಗ್ ಮಾಡಿಸ್ಬಾರ್ದಪ್ಪ. ಇದನ್ನ ಹಾಕ್ರೆ ಚಿಕ್ಕ ಚಿಕ್ಕ ಕೂದಲುಗಳೆಲ್ಲ ಉದ್ರೋಗ್ಬಿಡುತ್ತೆ. 10 ಸೆಕೆಂಡ್ ಆಯ್ತು. ಅಯ್ಯೋ, ನೀರ್ ಬರ್ತಿಲ್ಲ, ಇರಪ್ಪ. ನಲ್ಲಿ ನೋಡು, ಬರೀ ಗಾಳಿನೇ ಬರ್ತಾ ಇರೋದು. ಮಡಕೆನಲ್ಲೂ ನೀರಿಲ್ವಲ್ಲ. ಏನ್ ಮಾಡೋದು ಮೊಟ್ಟು? 10 ನಿಮಿಷ ಬದಲು 30 ನಿಮಿಷ ಆಗ್ಬಿಡ್ತಿಲ್ಲಪ್ಪ. ಮೊಟ್ಟು, ಆ ಶೇವಿಂಗ್ ಫಾರ್ಮ್ ನ ಕರ್ಚಿಪಲ್ಲಿ ಒರೆಸ್ಕೊಂಬಿಡು. ಇದು ಕೊಲ್ಲಿನ ತರ ಗಟ್ಟಿಯಾಗೋಗ್ಬಿಟ್ಟದೆ ಕಣೋ, ನನಗೆ ಮಾತಾಡಕ್ಕೆ ಆಗ್ತಿಲ್ಲ. ಆ? ಅಯ್ಯೋ, ಏನಾಯ್ತು ನಿನಗೆ? ಬಾಯ್ ಬಿಟ್ಟು ಮಾತಾಡಕ್ಕೆ ಆಗ್ತಿಲ್ವಲ್ಲ ನಿನಗೆ? ತಡೆಯಪ್ಪ, ನಾನು ಇದನ್ನ ಕಿತ್ಕಿಸ್ ಹಾಕ್ತೀನಿ. ಅದಕ್ಕೆ ಕಣ ಹೇಳೋದು, ಅತ್ತೆಗೊಂದು ಕಾಲ ಕತ್ತೆಗೊಂದು ಕಾಲ ಅಂತ. ನೋಡು, ಈಗ ನಿನ್ ಮನೆ ಕೆಲಸ ಎಲ್ಲ ಮಾಡು. ನಾನೋಗಿ ಡಾಕ್ಟರ್ ಮುನ್ಸ್ವಾಮಿನ್ ಕರ್ಕೊಂಬರ್ತೀನಿ. ನೀನೇನಾದ್ರು ಮಾಡ್ಲಿಲ್ಲ ಅನ್ಕೋ, ಪುರ್ಪುರಿ ನಗರದ ಎಲ್ಲಾ ಜನನು ಕರ್ಕೊಂಬಂದು ನಿನ್ನ ಶೋ ಪೀಸ್ ಮಾಡ್ಬಿಡ್ತೀನಿ. ಹೆಂಗಿದೆ ನಾನು ಹೇಳಿಯ? ನಾನು ಡಾಕ್ಟರ್ ಹತ್ರ ಹೋಗಿ ಬರ್ತೀನಿ. ಮನೆಗೆ ಬಂದು ಎಲ್ಲ ಕೆಲಸ ಮಾಡ್ತೀಯ ಇಲ್ವಾ ನೀನು? ಗಬ ಗಬ ಅಣ್ಣ, ಪ್ಲೀಸ್ ಒಂದೇ ಒಂದು ಸಮೋಸ ಕೊಟ್ಬಿಡೋಣ. ಕಾಸು ಆಮೇಲೆ ಕೊಡ್ತೀನಣ್ಣ. ಅಲ್ಲಲ್ಲೇ ಮೂರನೇ ಕಾಣಿಸ್ತಿಲ್ಲ. ಯಾಕೆ ಹಂಗೆ ಮುಖ ಮುಚ್ಕೊಂಡವನೆ? ಮತ್ತೇನು ಹೇಳ್ತಾನಂತ ಗೊತ್ತಾಗಲ್ಲ. ಮಕ್ಳು, ಆ ಮೋಟು ಸಮೋಸ ತಿನ್ನಕ್ಕಾಗಲ್ಲ. ಯಾಕೇಳಿ ಅವ್ನು ಕಟ್ಕೊಂಡಿರೋ ಪಟ್ಟಿನೂ ಬಿಚ್ಚಕ್ಕಾಗಲ್ಲ. ಈಗ ಅವನಿಗೆ ಎಷ್ಟು ಸಮೋಸ ತಿಂತಾನೋ ತಿನ್ನಕ್ ಹೇಳ್ಬಿಡು. ತಿನ್ನಕ್ಕೆ ಆಗಲ್ವಲ್ಲ. ಇದಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೊಂದಿಲ್ಲ ಕಣ. ಅದೆಷ್ಟು ತಿಂತಾನೋ ತಿನ್ಲಿ, ನೋಡೋಣ. ಚಾಲೆಂಜ್ ಮಾಡ್ಬಿಡು ಇವಾಗ. ನೀನೇ ಗೆಲ್ಲೋದು. ನೀನು ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ಯಾ ಪತ್ಲು. ನಾನು ಆ ಕೆಲಸ ಮಾಡೇ ಮಾಡ್ತೀನಿ. ಮೋಟುಗೆ ನನ್ನ ಬುದ್ಧಿಶಕ್ತಿ ಬಗ್ಗೆ ತಿಳಿಸ್ತೀನಿ. ಇವರು ಮೋಟು ಬಾಬಾ ಅಂತ ಮೌನ ವೃತ್ತದಲ್ಲಿ ಇದ್ದಾರೆ. ಅವ್ರಿಗೆ ಸಮೋಸ ತಿನ್ನಿಸ್ಲಿಲ್ಲ ಅಂದ್ರೆ ಪಾಪ ಮಾಡ್ಕೊಂಡ್ಬಿಡ್ತಾರೆ. ಅವ್ರು ತಿಂದಿದ್ದ ಸಮೋಸಗೆ ಕಾಸು ತಗೋಬಾರ್ದಂತೆ. ಹಂಗೇನಾದ್ರು ತಗೊಂಡ್ರೆ ಪಲ್ಲಿಯಾಗಿ ಉಟ್ಬಿಡ್ತಾರಂತೆ. ಇಲ್ಲ, ನಂಗೆ ಹೇಳಣ್ಣ, ಇವ್ನು ಬರೀ ಸುಳ್ಳು ಹೇಳ್ತಾ ಇದ್ದಾನೆ ಪತ್ಲು. ನೋಡು ನೋಡು, ಸ್ವಾಮೀಜಿಗಳು ನಿನಗೆ ಶಾಪ ಹಾಕ್ತಾವ್ರೆ.
ಸಮೋಸ ಕೊಟ್ಬಿಡ ಅವ್ರಿಗೆ. ಬೇಕಾದ್ರೆ ನನ್ನ ಲೆಕ್ಕದಲ್ಲಿ ಬರ್ಕೊಳಪ್ಪ ನೀನು, ನಾನು ಕೊಡ್ತೀನಿ. ಸ್ವಾಮೀಜಿಗಳು ಉಪವಾಸ ಇರೋದು ನನಗೆ ಇಷ್ಟ ಇಲ್ಲ, ದಯವಿಟ್ಟು ಕೊಟ್ಬಿಡಪ್ಪ. ಅಯ್ಯಯ್ಯೋ ಬ್ಯಾಡಪ್ಪ, ಶಾಪ ಮಾತ್ರ ಕೊಡ್ಬೇಡ ನಂಗ. ಮೌನೇಶ್ವರ ಬಾಬಾ ಮೋಟು ಬಾಬಾಗಿ ಸನ್ಯಾಸ ಪಡ್ದ ಅಂತಂದ್ರ ಇವ್ರಿಗೆ ಮರ್ಯಾದೆ ಕೊಡೋದು ನಮ್ ಧರ್ಮ ಅಲ್ಲನ, ನಮಗೂ ಪುಣ್ಯ ಸಿಗ್ತದ. ಇದು ಅಯ್ಯೋ, ನನ್ ಮುಖನ ಪೂರ್ತಿಯಾಗಿ ಓಪನ್ ಮಾಡಕ್ಕೆ ಆಗ್ತಾ ಇಲ್ಲ. ಈ ದಾಡಿ ಮೀಸೆಯಿಂದ ಓಪನ್ ಆಗ್ತಿಲ್ಲ ನಾ ಚಾದಣ್ಣ. ಏನಾಗ್ತಿದ್ರಿ ಬಾಬಾ, ಸಮೋಸ ತಿನ್ನಕ್ ಆಗಲ್ಲೇನ? ಇಷ್ಟೊಂದು ಸಮೋಸ, ಅದು ಫ್ರೀ ಆಗಿ, ಆದ್ರೆ ನಾನು ಒಂದನ್ನೂ ತಿನ್ನಕ್ ಆಗ್ತಾ ಇಲ್ಲ. ನಾನು ಆ ಡಾಕ್ಟರ್ ಅಣ್ಣನ ಸುಮ್ನೆ ಬಿಡಲ್ಲ ಇವತ್ತು. ಫೋಟೋ ಸಮೋಸ ತಿನ್ನೋ, ಪ್ಲೀಸ್ ತಿನ್ನಪ್ಪ. ಯಾಕೆ ಬಾಬಾ, ನನ್ ಸಮೋಸ ಚಲೋ ಇಲ್ಲನ? ಓ ಭಗವಂತ, ಇದನ್ನ ನೋಡಕ್ಕೆ ನಾನು ಇನ್ನು ಯಾಕಪ್ಪ ಬರ್ತಿದ್ಯಾ? ಈಗ ಮನೆಗೆ ಹೋಗಿ ಬಟ್ಟೆ ಎಲ್ಲ ಒಗ್ದಿಡಪ್ಪ, ಕಸ ಗುಡಿಸಿರು. ಅಷ್ಟೊಂದು ನಾನು ಡಾಕ್ಟರ್ ಮುನ್ಸ್ವಾಮಿನ ಕರ್ಕೊಂಬಂದ್ಬಿಡ್ತೀನಿ. ಸ್ವಾಮೀಜಿಗಳೇ, ನನಗೆ ಆಶೀರ್ವಾದ ಮಾಡಿ. ನಾನು ತುಂಬ ಕಷ್ಟದಲ್ಲಿದ್ದೀನಿ, ಪರಿಹಾರ ಮಾಡಿ. ಅಯ್ಯೋ, ನನ್ನ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಿಲ್ಲ. ನಿನ್ನ ಸಮಸ್ಯೆಗಳು ನಾನು ಹೇಗೆ ದೂರ ಮಾಡ್ಲಿ? ಬಾಬಾ ನನ್ನೆಲ್ಲಾ ಕಷ್ಟಗಳನ್ನ ನಿವಾರಿಸಿ ಬಾಬಾ, ಪ್ಲೀಸ್ ಬಾಬಾ. ನನ್ನ ಕಷ್ಟಗಳು ನಿವಾರಣೆ ನನ್ನ ಕೈಲಿ ಆಗ್ತಾ ಇಲ್ಲ. ನಿನ್ನ ಕಷ್ಟಗಳು ನಿವಾರಣೆ ನಾನು ಹೇಗೆ ಮಾಡ್ರಿ? ಇಲ್ಲ ಇಲ್ಲ, ನಾನು ಸಾಧು ಅಲ್ಲ. ನಾನು ಭಾಳ ದುಃಖದಲ್ಲಿದ್ದೇನೆ. ನಾನು ಯಾರ ಕಷ್ಟ ದೂರ ಮಾಡೋಕ್ಕಾಗಲ್ಲ. ಸಾರಿ. ಸ್ವಾಮೀಜಿಗಳು ಏನ್ ಹೇಳ್ತಿದ್ದಾರೆ ಗೊತ್ತಾಗ್ತಿಲ್ವಲ್ಲ. ಅವರು ಮೌನಿ ಬಾಬಾ ಅಂತ ಯಾವಾಗೂ ಮೌನದಲ್ಲೇ ಇರ್ತಾರೆ. ಅವ್ರು ಹೇಳ್ತಿದ್ದಾರೆ ಫ್ರೀ ಆಗಿ ಯಾರಿಗೂ ಆಶೀರ್ವಾದ ಮಾಡಲ್ವಂತೆ. ಅಲ್ಲ ಕಣ್ರಪ್ಪ, ಹೋಟ್ಲಿಗೆ ಹೋಗ್ಬಿಟ್ಟು ಬೈಟ್ ಕಾಫಿ ಕೇಳಿದ್ರು ಫ್ರೀ ಆಗಿ ಕೊಡೋಕ್ಕಿಲ್ಲ ಅಂತದ್ರಲ್ಲಿ ಇವರು ನಿನಗೆ ಫ್ರೀ ಆಗಿ ಆಶೀರ್ವಾದ ಮಾಡ್ತಾರ? ಕಾಸು ಕೊಟ್ಬಿಟ್ಟು ಆಶೀರ್ವಾದ ತಗೊಳ್ಳಿ. ಈಗ ನಿಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ಅವ್ರ ಅಕೌಂಟ್ ನಂಬರ್ ಕೊಡ್ತೀನಿ, ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಬಿಡಿ. ಏನಿ ಸ್ವಾಮೀಜಿಗಳು ನಮ್ಮನ್ನ ಕಳ್ಳರು ಮುಟ್ಟಾಡ್ರು ಅಂತ ಬೈತಿದಾರ? ಅದೇ ಅದೇ, ಇದು ಡೊಂಗಿ ಬಾಬಾ. ನಮ್ಗೆ ಅನ್ನಿಸ್ತದೆ ಆಶೀರ್ವಾದ ಮಾಡಕ್ಕೆ ದುಡ್ಡು ಕೇಳ್ತಾ ಇದ್ದಾನಲ್ಲ ಅಂದ್ರೆ ಇವನೆಲ್ಲೋ ಡೊಂಗಿ ಇರ್ಬೇಕು, ಹಿಡ್ಕೊಂಡು ಚೆನ್ನಾಗಿ ಹೊಡ್ಕೊಳ್ಬೇಕು ಇವನ್ಗೆ. ಹಾಕು ಹಾಕು ಹಾಕು, ತಲೆ ಮೇಲೆ ಹಾಕು, ಹಚ್ಚಿ ಇಕ್ಕೋ. ಅಯ್ಯವ್ವ. ಬುಡ್ಸಮ್ಮಣ್ಣ, ಎಂತ ಕೆಲಸ ಮಾಡ್ಬಿಟ್ಟಣ ನೀನು. ನೋಡು ನನ್ನ ದಾಡಿ ಹೆಂಗಿದೆ ನೋಡು, ನನ್ನ ಕೂದಲು ನೋಡು. ಮೋಟು, ನನ್ನ ಗೆಳೆಯ, ನನ್ನ ಜೀವದ ಗೆಳೆಯ, ಏನಪ್ಪ ಆಯ್ತು? ನೀನ್ ಮಾತಾಡ್ತಿರೋದು ನನಗೇನು ಅರ್ಥ ಆಗ್ತಿಲ್ವಲ್ಲ? ಮೋಟು ಹೇಳ್ತಿದ್ದಾನೆ, ನೀವು ಕೊಟ್ಟಿದ್ದ ಫಾರ್ಮಿಂದ ಕೂದಲುಗಳು ದೊಡ್ಡದಾಗಿ ಬೆಳೆದಿವೆ. ನಾನೀಗ ಸನ್ಯಾಸ ತಗೊಂಡು ಹಿಮಾಲಯಕ್ಕೆ ತಪಸ್ಗೆ ಹೋಗ್ತೀನಿ ಅಂತ ಹೇಳ್ತಿದ್ದಾನೆ. ವಾ ವಾ ಮೋಟು, ಎಂತ ನಿರ್ಧಾರ ತಗೊಂಡಿದ್ಯಪ್ಪ, ಒಳ್ಳೇದಾಗ್ಲಿ, ಔಟ್ ಬಾ. ನಾನು ಸನ್ಯಾಸ ಹಾಕೋದಕ್ಕೆ ಇಷ್ಟ ಇಲ್ಲ. ಇದನ್ನ ಏನಾದ್ರು ಮಾಡಿ ಕಿತ್ತಾಕ್ಬಿಡೋದು ನೋಡೋಣ. ನನ್ನ ಕಷ್ಟನ ಪಾರು ಮಾಡಪ್ಪ ಪ್ಲೀಸ್. ಯಾಕಪ್ಪ ಮೋಟು ಅಳ್ತಾ ಇದ್ದಾನೆ? ಇವನಿಗೆ ನಿಮ್ನೆಲ್ಲ ಬಿಟ್ಟು ಹೋಗಕ್ಕೆ ಇಷ್ಟ ಇಲ್ಲ. ಆದ್ರೆ ಸನ್ಯಾಸ ತಗೊಂಡಿದ್ದಾನಲ್ಲ, ಹಿಮಾಲಯಕ್ಕೆ ಹೋಗಿ ಒಂದ್ 4-5 ವರ್ಷ ತಪಸ್ ಮಾಡಿ ಬರ್ಲೇಬೇಕು. ನೀನೇನು ಯೋಚನೆ ಮಾಡ್ಬೇಡಪ್ಪ ಮೋಟು ಸ್ವಾಮಿ, ನಾವು ಅವಾಗ ಬಂತು ನಿನ್ನ ನೋಡ್ಕೊಂಡ್ ಬರ್ತಾ ಇರ್ತೀವಿ. ಬಾಯ್ ಬಾಯ್, ಸಿ ಯು, ಒಳ್ಳೇದಾಗ್ಲಿ. ಅಯ್ಯೋ, ನಾನು ಸನ್ಯಾಸಿ ಆಗ್ತಾ ಇಲ್ಲ. ಈ ಪತ್ಲನೇ ನೀನು ಸನ್ಯಾಸಿ ಆಗುವಂತ ತುಂಬಾ ಫೋರ್ಸ್ ಮಾಡ್ತಾ ನನಗೀಗ ಗೊತ್ತಾಯ್ತಪ್ಪ, ಈ ಫೋಮು ನಿನ್ ಮಕ್ಕಕ್ಕೆ ಅಂಟ್ಕೊಂಡ್ಬಿಟ್ಟಿದೆ, ಅದನ್ನ ತೆಗಿಬೇಕು ಅಂತಿದ್ಯಲ್ವಾ? ಥ್ಯಾಂಕ್ ಯು ದೊಡ್ಡಣ್ಣ, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಶೇವಿಂಗ್ ಕ್ರೀಮು ನಂಗೆ ಸಖತ್ ಕಾಟ ಕೊಟ್ಬಿಡ್ತು. ತಗೀರೆ. ಅಯ್ಯೋ, ಏನಾಗ್ತಿದೆ? ಇಲ್ಲೇನಾಗ್ತಿದೆ?
ಏ ಮೋಟು ಏನಪ್ಪ ನೀನು ಫುಲ್ ಫಾರ್ಮ್ ನ ನೀರ್ಗೆ ಹಾಕ್ಬಿಟ್ಟಲ್ಲಪ್ಪ. ನೋಡು ಅದಕ್ಕೆ ಅವನು ಪತ್ಲು ಕಲ್ಲಾಗ್ಬಿಟ್ಟಿದ್ದಾನೆ. ಪತ್ಲನಿಗೆ ನಾನ್ ಸರಿ ಮಾಡ್ತೀನಿ, ನೋಡ್ತಾ ಇರೋ. ಅಯ್ಯ ಏ, ಬೇಡ, ಏ, ನಾನು ನಿನಗೆ ಮೊದ್ಲೇ ಹೇಳದೆ ಒಳ್ಳೆ ಯೋಚನೆ ಮಾಡು ಅಂತ. ಆಗ ಇದಕ್ಕೆ ಯೋಚನೆ ಮಾಡೋ ಪ್ರಯತ್ನ ಇಲ್ಲ. ಮೊದ್ಲು ಇಲ್ಲಿಂದ ಓಡು.